ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಲ್ಲಿದ್ದೀವಿ. ಇಲ್ಲಿ ಹೊಲದ ಹತ್ರ ಬಂದು ಇಲ್ಲಿ ಮನೆಗೆ ಸ್ವಲ್ಪ ನೀರು ಹಾಕೋಣ ಅಂತ ಹೇಳಿ ನನ್ನ ಮಕ್ಕಳು ನಾವು ಎಲ್ಲ ಬಂದಿದ್ದೀವಿ. ಸೊ ಮಕ್ಕಳೆಲ್ಲ ನೀರು ಹಾಕ್ತಾ ಇದ್ದಾರೆ. ಮಳೆನೂ ಬರ್ತಾಯಿತ್ತು, ಬೇಡ ಬಿಡಿ ಅಂತಲೂ ಕೇಳಲಿಲ್ಲ. ಸೊ ಇಲ್ಲಮ್ಮ ನೀರು ಹಾಕ್ತೀವಿ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ರು. ಹೋಗಲಿ, ಅವ್ರು ಖುಷಿ ಯಾಕೆ ತಪ್ಪಿಸೋದು ಅಂತ ಹೇಳಿ. ಸೊ ಮಳೆ ಹನಿ ಬರ್ತಾಯಿದೆ, ಮಳೆ ಹನಿಯಲ್ಲೇ ನೀರು ಹಾಕ್ತಾ ಇದ್ದಾರೆ ನೋಡಿ. ಅವ್ರಿಗೂ ಮಕ್ಳಿಗೂ ಒಂಥರ ಖುಷಿ ಅನಿಸುತ್ತೆ. ಅವ್ರಿಗೆಲ್ಲ ಆಟ ಆಡೋದಂದರೆ ತುಂಬ ಇಷ್ಟ. ಹೊಲದ ಹತ್ರ ಬಂದು ಈ ಥರ ನೇಚರ್ ಮಧ್ಯೆ ಆಟ ಆಡೋದು, ಈ ಥರ ಏನಕ್ಕಾದರೂ ಒಂದು ಕೆಲಸ ಮಾಡೋದು ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವರ ಆಸೆನ ಯಾಕೆ ತಪ್ಪಿಸ್ಬೇಕು ಅಂತ ಹೇಳಿ ನೋಡಿ, ಇಲ್ಲಿ ಹಸುಗಳು ನೀರು ಕುಡಿಯೋಕ್ಕೆ ಅಂತ ಒಂದು ಇದನ್ನ ಥರ ಕಟ್ಟೆ ಥರ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ನೀರು ನಿಂತಿತ್ತು, ಮಳೆ ಬಂತಲ್ವ. ಸೊ ಹಾಗಾಗಿ ಬೋರಿಂದನೂ ನೀರು ಬಿಡ್ತೀವಿ. ಸೊ ಹಾಗಾಗಿ ಮಳೆ ಬಂದಿತ್ತು, ನೀರೆಲ್ಲ ತುಂಬಿತ್ತು. ಮಳೆ ಬರ್ತಾಯಿದ್ರು ಕೇಳ್ದಿರ ಅವ್ರಿಗೊಂಥರ ಖುಷಿ. ಯಾವತ್ತೋ ಒಂದು ದಿವಸ ಊರಿಗೆ ಹೋದಾಗ ಈ ಥರ ಹೊಲ್ದ ಹತ್ರ ಹೋಗಿ ಅವ್ರಿಗೇನಾದರೂ ಒಂಥರ ಕೆಲಸ ಮಾಡೋದು ಅಂದರೆ ತುಂಬ ಖುಷಿ ಅನಿಸುತ್ತೆ ಮಕ್ಕಳಿಗೆ. ಸೊ ಹಾಗಾಗಿ ನನ್ನ ಮಗಳೆಲ್ಲ ನೀರು ತಂದು ಕೊಡ್ತಾಯಿದ್ಲು. ಚಿಕ್ಕವಳು ದೊಡ್ಡವಳು ಹೋಗಿ ಎಲ್ಲ ನೀರೆಲ್ಲ ಹಾಕ್ತಾಯಿದ್ಲು. ಸೊ ಇಲ್ಲೆಲ್ಲ ನೀರು ಹಾಕ್ತಿದ್ದಾಳೆ. ನಾನು ನಿನ್ನ ಬಟ್ಟೆಗೆ ಎಲ್ಲ ಎಗರಿಸ್ಕೊತೀಯ? ಇದಕ್ಕೆಲ್ಲ ಹಾಕ್ಬೇಡ, ಕರೆಂಟ್ ಹೊಡಿತೈತೆ ನೋಡಿ. ಇದೆಲ್ಲ ಗೆಣಸು ಹಾಕಿದ್ದಾರೆ ಪಕ್ಕದಲ್ದವರು. ಸೊ ಬೆಟ್ಟ ನೋಡಿ ಹೆಂಗೆ ಕಾಣಿಸ್ತಿದೆ. ಬೆಟ್ಟದ ಮೇಲೆ ಮಳೆಯ ನೀರು ಹರಿದಿರೋದು ಹಾಗೆ ಕಾಣಿಸ್ತಾ ಇದೆ. ನನ್ನ ಮಗಳೆಲ್ಲ ಕಡೆನೂ ನೀರು ಹಾಕ್ಕೊಂಡು ಬರ್ತಾ ಇದ್ದಾಳೆ. ಅಮ್ಮ ನನಗೂ ಎಲ್ಲ ಸೇರಿಸ್ಬಿಡ್ತಾಳೆ. ಯಾರಿದ್ದಾರೆ ಇಲ್ಲಿ ಸಂದಿಲ್ಲಿ? ಸೊ ಇವತ್ತೊಂದು ಅಪ್ಡೇಟ್ ಇಷ್ಟು. ಊರಲ್ಲಿ ಸೇರಿಕೊಂಡ್ವಿ, ಬರಲಿಲ್ಲ ಬ್ಯಾಂಗ್ಳೂರಿಗೆ. ಹೊಲದ ಹತ್ರದಿಂದ ಬಂದು ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಕೊಡ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಊರಲ್ಲಿದ್ದೀವಿ. ಊರಲ್ಲಿ ಕೆಂಪಮ್ಮನ ದೇವಸ್ಥಾನ ಇದೆ. ಅಲ್ಲಿ ದೇವ್ರದ್ದು ಇವತ್ತು ಜಾತ್ರೆ ಇತ್ತು, ನಿನ್ನೆ ಇವತ್ತು. ಸೊ ಹಾಗಾಗಿ ನಾವು ಊರಲ್ಲೇ ಉಳ್ಕೊಂಡಿದ್ವಿ. ಈಗ ಎಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಬಂದು ಅಲ್ಲೇ ಊಟ ಇದೆ. ಸೊ ಹಂಗಾಗಿ ಅಲ್ಲೇ ಊಟ ಮಾಡಿಕೊಂಡು ಬರೋಣ ಅಂತ ಹೇಳಿಬಿಟ್ಟು ಈಗ ಹೋಗ್ತಾಯಿದ್ದೀವಿ. ಮಕ್ಕಳೆಲ್ಲ ರೆಡಿ ಆದರು, ನಾವೆಲ್ಲ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಟೈಮ್ ಈಗ 1 o'clock ಆಗಿದೆ. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು, ಇದು ತುಂಬ ವರ್ಷದಿಂದ ಇದೆಯಂತೆ. ಸೊ ನಾವು ಯಾವಾಗಲೂ ಬರ್ತಾನೆ ಇರಲಿಲ್ಲ. ಇದೇ ಫಸ್ಟ್ ಇಯರ್ ನಾವು ಹೋಗ್ತಿರೋದು ದೇವಸ್ಥಾನದ ಜಾತ್ರೆಗೆ ಅಂತ ಹೇಳಿ. ನೆನ್ನೆ ಎಲ್ಲ ತುಂಬ ಮಳೆ ಇತ್ತು, ಇವತ್ತೇನು ಮಳೆ ಇಲ್ಲ, ಬಿಸಿಲು ಬಂದಿದೆ ಈಗ. ಸೊ ಅತ್ತೆ ಮಾವ ಊರಲ್ಲೇ ಇರ್ತಾಯಿದ್ರಲ್ಲ. ಸೊ ಹಾಗಾಗಿ ಜಾತ್ರೆ ಇದ್ದಾಗ ಅವರೇ ಊರಲ್ಲಿ ಪೂಜೆ ಎಲ್ಲ ಮಾಡಿಸಿ ಸೊ ಊಟಕ್ಕೆಲ್ಲ ಹೋಗಿ ಬರ್ತಾಯಿದ್ರು. ಸೊ ನಾವು ಈ ವರ್ಷ ಅಕಸ್ಮಾತಾಗಿ ಬಂದಿದ್ದು. ಸೊ ಹಾಗಾಗಿ ಮಕ್ಕಳು ಇಲ್ಲೇ ಇರೋಣ ಅಂತಂದರು. ಹಾಗಾಗಿ ಇಲ್ಲೇ ಉಳ್ಕೊಂಡ್ವಿ. ದೇವರ ದರ್ಶನ ಮಾಡೋವಂಥ ಭಾಗ್ಯ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ಈಗ ಎಲ್ಲರೂ ಹೊಡ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು. ಈ ದೇವಸ್ಥಾನನೂ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಇಲ್ಲೂ ಅಷ್ಟೇ ಒಂದು 30-35 ಮರಿಗಳು ಎಲ್ಲ ಕಟ್ ಮಾಡಿ ಭಕ್ತಾದಿಗಳೇ ಕೊಟ್ಟಿರೋ ಅಂಥದ್ದು, ಕಟ್ ಮಾಡಿ ಈಗ ಜಾತ್ರೆ ಎಲ್ಲ ಊಟ ಎಲ್ಲ ಹಾಕ್ತಾ ಇರೋವಂಥದ್ದು. ಸೊ ಈ ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಿನ್ನೆನೇ ಹೊಳೆ ಹತ್ರ ಹೋಗಿ ಅಲ್ಲಿಂದ ಎಲ್ಲ ನೀರು ತೊಗೊಬಂದು ಶಾಸ್ತ್ರದ ನೀರೆಲ್ಲ ತಂದು ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡ್ತಾಯಿದ್ದಾರೆ. ಸೊ ತುಂಬ ಚೆನ್ನಾಗಿ ಮಧ್ಯರಾತ್ರಿಲೆಲ್ಲ ಆರತಿ ಎಲ್ಲ ತೊಗೊಂಡು ಹೋಗಿದ್ರು. ಬಟ್ ನಾವೇನು ಆ ಥರ ಪದ್ಧತಿ ಇಲ್ಲ, ತೊಗೊಂಡು ಹೋಗಲ್ಲ. ಸೊ ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ಈಗ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ, ಎಲ್ಲ ಫ್ರೆಶ್ ಫ್ರೂಟ್ಸಿಂದ ಎಲ್ಲ ಅಲಂಕಾರ ಮಾಡಿ, ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ದೇವರಿಗೆ. ಸೊ ಹೊರಗಡೆ ಮೆರವಣಿಗೆ ದೇವರು ಒಂದಿದೆ. ಇದು ದೇವಸ್ಥಾನದ ಒಳಗಡೆ ಇರುವಂಥ ದೇವರು, ಕೆಂಪಮ್ಮ ದೇವರು ಅಂತ ಹೇಳಿ. ಇದು ಪೂಜೆ ಮಾಡಿಸೋದಲ್ಲ, ಆಚೆ ಕಡೆ ಮಾಡ್ಬಿಡಿ. ಮಂಗಳಾರತಿ ಕನ್ನಡ ಇಲ್ಲ ಹಾಕೊಡೋದು.
ನೆಕ್ಸ್ಟ್ ಇಲ್ಲೂ ತುಂಬ ಜನ ಇದ್ದರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಸೊ ಊಟನೂ ತುಂಬ ಚೆನ್ನಾಗಿತ್ತು, ದೇವ್ರ ಪ್ರಸಾದ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಾವು ಮತ್ತೆ ಮನೆಗೆ ಬರ್ತಾ ಇದ್ದೀವಿ. ಈ ಕಡೆ ಹೊಲದ ಹತ್ರ ಮತ್ತೆ ಬಂದ್ವಿ. ನನ್ನ ಮಕ್ಳಿಗಂತೂ ಚಿಕ್ಕ ಚಿಕ್ಕ ಪುಟ್ಟ ಈ ಥರ ಹಸು ಕರುಗಳು, ಮೇಕೆಗಳು, ಕುರಿ ಅಂದರೆ ತುಂಬ ಇಷ್ಟ. ಬಟ್ ತುಂಬ ಎದುರ್ಕೊತಾರೆ ಮುಟ್ಟೋದಕ್ಕೆ. ಸೊ ಇಲ್ಲಿ ನಾವು ಹೊಲದ ಹತ್ರದಿಂದ ಬರಬೇಕಾದ್ರೆ ಒಂದು ಚಿಕ್ಕದು ಕರು ಇತ್ತು, 1-2 ತಿಂಗಳಾಗಿದೆ ಅನ್ಸುತ್ತೆ ಹುಟ್ಟಿ. ಅದು ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ. ಅದನ್ನು ಮುಟ್ಟಕ್ಕೆ ಎದುರ್ಕೊತಿದ್ದಾರೆ. ಅದಕ್ಕೆ ಹುಲ್ಲು ತಿನ್ಸೋಣ ಅಂತ ಹೇಳಿ ಇಬ್ಬರು ಭಯ ಪಟ್ಕೊಂಡು ಅದು ಹೇಗೆ ಹುಲ್ಲು ತಿನ್ನಿಸ್ತಾ ಇದ್ದಾರೆ ನೋಡಿ. ಇಬ್ರಿಗೂ ಒಂದೊಂದು ಇಸ್ಕೊಳ್ಳಿ. ತುದಿ ಕೊಡ್ರು ಬಾಯಿಗೆ. ಎಷ್ಟು ಚೆನ್ನಾಗಿತ್ತು ಕಲರ್ ಅದು. ಅದೇ ಎದ್ರಕೊಬಿಡ್ತದ ನೀವು ಆಡೋದ್ ನೋಡಿ. ಕೊಡ ಇಲ್ಲ ಅಂತ ತಿನ್ಸ್ತೀನಿ. ಪಾಪ ಅದ್ ಬಾಯ ಅಂತದೆ ನೀರೋ ಬಾಯಿಗೆ ಆಗ್ತಾ ಇಲ್ಲ. ಅಯ್ಯೋ ತಿನ್ನಕ್ ಬರಲ್ವತ್ತೆ. ಗುಡ್ ಬೇಬಿ ಒಳ್ಳೆ ಮಗು ಬಿಡ ತಿನ್ಕೊಳ್ಳಿ ಪಾಪ. ಅದು ತಿನ್ನಕ್ ಬರಲ್ಲ. ತಿಂತಾದೆ ಬಿಡ, ಇಸ್ಕೊಬೇಡ, ಕಿತ್ಕೊಬೇಡ. ಅದು ತಿನ್ನಕ್ ಬರಲ್ಲ ಕಣೋ. ಇಡ್ಕೊಂಡು ತಿಂದ್ರೆ ಹಾಗಾಯ್ತದೆ. ನೆಕ್ಸ್ಟ್ ಡೇ ಇದು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಗಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಬಂದೆ. ನೋಡಿ, ಸ್ಕೂಲ್ ಸ್ಟಾರ್ಟ್ ಆಗಿದ್ದ ದಿವಸನೇ ಫಸ್ಟ್ ಡೇನೇ ಸ್ಕೂಲ್ ಬಿಡೋ ಟೈಮ್ಗೆ ಮಳೆ ಬರ್ತಾ ಇದೆ. ಸೊ ಎಲ್ಲ ರೈನ್ ಕೋಟು, ಅಂಬ್ರೆಲಾ ಎಲ್ಲ ತೊಗೊಂಡು ಬಂದಿದ್ದಾರೆ. ಸೊ ನಾವು ಏನು ತೊಗೊಂಡೋಗಿರಲಿಲ್ಲ. ಫಸ್ಟ್ ಡೇ ಬಿಸಿಲಿತ್ತು ತುಂಬ. ಹಾಗಾಗಿ ನಾನು ಹೂವು ಕಟ್ತಾ ಇದ್ದೀನಿ. ನಮ್ಮ ಮಗಳು ಟೀ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದಾಳೆ. ಹೆಂಗಿದೆ ಟೀ ಕುಡಿದು ನೋಡೋಣ. ನೀವೊಂದು ಸ್ವಲ್ಪ ಟೇಸ್ಟ್ ಮಾಡಿರಿ ಹೆಂಗೈತೆ ಅಂತ. ಜಾನು ಇಷ್ಟೇನಾಗಿದ್ದು? ಎಷ್ಟು ಸತಿ ಆಗ್ತೈತೆ. ಕಲರ್ ಬರಲ್ಲ ಹಂಗೆ ಅದು. ನೋಡೋಣ, ಘಮ ಘಮ ವಾಸನೆ ಬರ್ತೈತೆ. ಟೀ ಹೆಂಗಿದೆ ಅಂತ ನೋಡಿ. ಮಳ್ಳೆ ಹೂವು ತೊಗೊಂಬಂದಿದ್ದೆ ನೆನ್ನೆ ಸಂಜೆ. ಮಳ್ಳೆ ಹೂವು ಕಟ್ತಾ ಇದ್ದೀನಿ. ಇವತ್ತು ಮಾವಿನ ಹಣ್ಣು ತೊಗೊಂಡಿದ್ದೆ. ಸೊ ಬಾದಾಮಿ ಇದು. ಸೊ kg 100 ರೂಪಾಯಿ. ತುಂಬ ಚೆನ್ನಾಗಿದೆ. ಸೊ ಸ್ಮೆಲ್ ಘಮ ಘಮ ಅಂತ ಬರ್ತಾಯಿತ್ತು. ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ ಅಂತ ತೊಗೊಂಡೆ. ಸೊ ಹಣ್ಣುಗಳ ರಾಜ ಮಾವು. ಸೊ ಇವತ್ತು ಟೇಸ್ಟ್ ಮಾಡೋದಕ್ಕೆ ತೊಗೊಂಡಿದ್ವಿ. ಇದೇ ಫಸ್ಟ್ ತಂದಿರೋಂಥದ್ದು. ಸೊ ತುಂಬ ದಿವಸದಿಂದ ಬರ್ತಾಯಿತ್ತು ಹಣ್ಣುಗಳು. ಬಟ್ ಈ ಸತಿ ಏನೋ ಮಾವಿನ ಹಣ್ಣು ಬೆಳೆ ಅಷ್ಟೊಂದಿಲ್ಲ. ಸೊ ಹಾಗಾಗಿ ಪೌಡ್ರಾಗಿ ಹಣ್ಣು ಮಾಡಿರ್ತಾರೆ ಅಂತ ಹೇಳಿ ಅವತ್ತಿಂದ ತೊಗೊಂಡಿರಲಿಲ್ಲ. ಇವತ್ತು ನೋಡೋಣ ಅಂತ ತೊಗೊಂಡೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಕಟ್ ಮಾಡಿಲ್ಲ, ಕಟ್ ಮಾಡಿ ತಿನ್ನಬೇಕೀಗ. ಸೊ ನೀವು ಎಲ್ಲ ಮಾವಿನ ಹಣ್ಣು ಊರಲ್ಲಿ ಬೆಳೆದಿದ್ದೀರಾ? ಈ ಸೀಸನಲ್ಲಂತೂ ಮಾವಿನ ಹಣ್ಣು, ಹಲಸಿನ ಹಣ್ಣು ತುಂಬ ಇರುತ್ತೆ. ಹಳ್ಳಿ ಕಡೆ ಹೋದ್ರಂತೂ ಮಾವಿನ ಮರ, ಹಲಸಿನ ಮರ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಹಲಸಿನ ಹಣ್ಣಿಂದನೂ ತುಂಬ ಉಪಯೋಗ, ಮಾವಿನ ಹಣ್ಣನ್ನು ಅಷ್ಟೇ. ಎಲ್ಲ ಸೀಸ್ನಲ್ ಫ್ರೂಟ್ಸ್ನೆಲ್ಲ ತಿನ್ನಬೇಕು ನಾವು. ಬಟ್ ಈಗ ಅಂತೂ ಹಣ್ಣು ಪೌಡ್ರ್ ಹಾಕಿ ಹಣ್ಣು ಮಾಡೋದ್ರಿಂದ ಯಾವ ಫ್ರೂಟ್ಸ್ ತಿನ್ನೋದಕ್ಕೂ ಭಯ ಅನಿಸುತ್ತೆ. ಎಲ್ಲದಕ್ಕೂ ಔಷಧಿ ಹೊಡೆದಿರ್ತಾರೆ ಅಥವಾ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಕಲ್ಲಂಗಡಿ ಹಣ್ಣಂತೂ ಅದು ಕಲ್ಲರ್ ಆ ರೀತಿ ಇರೋದಕ್ಕೆ ಅದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಎಲ್ಲ ಹಬ್ಬಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಯಾವ ರೀತಿ ಫ್ರೂಟ್ಸ್ ತಿನ್ನಬೇಕು, ತರಕಾರಿಗಳು, ಸೊಪ್ಪು ತಿನ್ನಬೇಕು ಅಂತಲೇ ಗೊತ್ತಾಗೋದಿಲ್ಲ. ಸೊ ನಾವು ಈಗ ಊರಲ್ಲಿ ಮಾವಿನ ಮರಗಳನ್ನ ಹಾಕಿದ್ದೀವಿ. ಸೊ ಹಾಗಾಗಿ ನೆಕ್ಸ್ಟು ಇನ್ನೊಂದು 3-4 ಇಯರ್ಸಲ್ಲಿ ನಮ್ಮ ಮರದಲ್ಲೂ ಮಾವಿನ ಹಣ್ಣು ಬರುತ್ತೆ. ನಾವು ಅವಾಗ ನಮ್ಮ ಮರದಲ್ಲೇ ಕಿತ್ಕೊಂಡು ನಾವು ಹಣ್ಣುಗಳನ್ನ ತಿನ್ಬೋದು. ಸೊ ಈಗ ಸೀಬೆ ಹಣ್ಣಿನ ಗಿಡ ಒಂದು 5-6 ಹಾಕಿದ್ದೀವಿ. ಸೊ ಅದರಲ್ಲೂ ಬಿಡ್ತಾ ಇದೆ, ನೋಡ್ಬೋದು. ನೀವು ನೋಡಿದ್ದೀರಾ ಅನಿಸುತ್ತೆ. ಲಾಸ್ಟ್ ವ್ಲಾಗಲ್ಲಿ ನಾನು ಊರಲ್ಲಿ ಹೋದಾಗ ಸೀಬೆ ಹಣ್ಣೆಲ್ಲ ಕಿತ್ಕೊಂಡು ತಿಂದಿದ್ದಂಥದ್ದು ಮಕ್ಕಳು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಡಿಸೈನ ಕಟ್ ಮಾಡಿದ್ದಾಳೆ. ಚೆನ್ನಾಗಿದೆಯಾ? ಸ್ವೀಟಾಗಿದೆಯಾ? ಓಕೆ, ತಿನ್ನಿ. ನೆಕ್ಸ್ಟ್ ಈ ಕಡೆ ತರಕಾರಿ ತೊಗೊಳ್ಳೋಣ ಅಂತ ಬಂದೆ. ಹಾಗಲಕಾಯಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಹಾಗಲಕಾಯಿ ತುಂಬ ಒಳ್ಳೆಯದು. ಬಟ್ ಮಕ್ಕಳು ಕಹಿ ಅಂತ ಹೇಳಿ ತಿನ್ನಲ್ಲ. ಸೊ ಇದರಲ್ಲಿ ಒಳ್ಳೆಯ ಅಂಶ ಇದೆ, ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಇರುತ್ತೆ. ಸೊ ಕ್ಯಾರೆಟು ಅಷ್ಟೇ.
ತುಂಬ ಚೆನ್ನಾಗಿರುತ್ತೆ ತಿಂದರೆ. ಬಟ್ ಮಕ್ಕಳು ಸ್ವಲ್ಪ ಕಹಿ ಇರುತ್ತೆ ಅಂತ ಹೇಳಿ ತಿನ್ನೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಡೆ ಮಕ್ಕಳು ಸ್ಕೂಲಲ್ಲಿ ಒಂದು ಪ್ರಾಜೆಕ್ಟ್ಗೆ ಈ ಥರ ಸೊಪ್ಪನ್ನೆಲ್ಲ ಮಣ್ಣಲ್ಲಿ ಬೆಳೆದಿರೋವಂಥದ್ದು ಬೇಕು ಅಂತ ಹೇಳಿಬಿಟ್ಟು, ಸೊ ನೋಡಿ ಇದು ಬಾಟಲ್ ಕಟ್ ಮಾಡಿ ಅದರಲ್ಲಿ ಮಣ್ಣು ಹಾಕಿಬಿಟ್ಟು ಬೆಳೆದಿರೋವಂಥದ್ದು. ಇದು ಒಂದು ಪಾಟಲ್ಲಿ ಮಣ್ಣು ಹಾಕಿ ಅದನ್ನು ಕೊತ್ತಂಬರಿ ಸೊಪ್ಪುದು ಬೀಜ ಮತ್ತು ಇದು ಮೆಂತ್ಯ ಬೀಜ ಹಾಕಿರೋವಂಥದ್ದು. ಇದು ಒಂದು 15 ದಿವಸ ಆಗಿದೆ. ಸೊ ಇದು ಒಂದು ವಾರ ಆಗಿದೆ. ಸೊ ಹಾಗಾಗಿ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ವಾ ಇದರಿಂದ ಇದಕ್ಕೆ. ಇದು 15 ಡೇಸ್ದು ಫುಲ್ ದೊಡ್ಡ ಎಲೆಗಳ ಬಂದಿದೆ. ಸೊ ಅದು ಇನ್ನೂ ಚಿಕ್ಕದಾಗಿ ಈಗ ಬೆಳೀತಾ ಇದೆ. ನನ್ನ ಮಗಳಿಗಂತೂ ಸಖತ್ ಖುಷಿ. ನಾನು ಹಾಕಿದ್ದು ಎಲ್ಲ ಇಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಗಿಡಗಳು ಅಂತ ಡೈಲಿ ಬರೋದು ನೋಡೋದು, ಅದಕ್ಕೆ ನೀರು ಹಾಕೋದು ಈ ರೀತಿ ಮಾಡ್ತಾಯಿದ್ಲು. ಬಾಟಲ್ ಏನಾದರೂ ಸೊಪ್ಪು ಹಾಕ್ಕೊಂಡಾಗ ಅಥವಾ ಮೆಂತ್ಯ ಸೊಪ್ಪು ಏನಾದರೂ ಚೆಲ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡು ನೀನು ಸ್ಕೂಲ್ಗೆ ತೊಗೊಂಡೋಗ್ಬೋದು, ತೋರಿಸ್ಬೋದು ಮ್ಯಾಮ್ಗೆ. ತಗೊಂಡೋಗಂಗಿಲ್ಲ, ಫೋಟೋ ತೆಗ್ದ್ಬಿಟ್ಟು ನಮ್ಮ ಸ್ಕ್ರ್ಯಾಪ್ ಬುಕ್ಕಿಗೆ ಹಾಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಹೌದಾ? ಕೀಳ್ಬಾರ್ದು ಬಿಡು, ಮಣ್ಣೆ ಐತಲ್ಲ ಅದಂತ. ಬೇಡ ಕೀಳ್ಬೇಡ, ಅದು ಬರುತ್ತೆ ಹಂಗೇನೆ ಬಿಡು, ಬಿತ್ತೋದು ಏನಾಗಲ್ಲ. ಚೆನ್ನಾಗಿ ನೋಡಿ ಬಿಡು, ಹಂಗೆಲ್ಲ ಮಾಡಬಾರ್ದು. ನಮಗೆ ಏನಿದೆ ಹಿಂಗಾಗೈತೆ? ಅದು ಹಂಗೇನೆ, ಅದು ಇದು ಬೀಜ ಹಾಕಿರ್ತೀವಲ್ಲ ಅದು ಬಂದಿರೋದು. ಮಮ್ಮಿ ಎಲ್ಲಿಂದ ಬೆಳ್ಕೊಳ್ಳೋದು? ಅದು ನೀನು ಬೀಜನ ಮಣ್ಣೊಳಗೆ ಹಾಕಿದ್ಮೇಲೆ ಅದು ಸನ್ಲೈಟಲ್ಲಿ ಇಟ್ಟು, ಅದು ಸನ್ಲೈಟು ಮತ್ತು ವಾಟರ್ ಎಲ್ಲ ಹಾಕಿ ಅದು ಒಳಗಿಂದ ಬರುತ್ತೆ ಎಲೆ. ಇಲ್ವಾ ನಿನಗೆ ಸೈನ್ಸ್ ಬುಕ್ಕಲ್ಲಿ ಯಾವ ರೀತಿ ಬರುತ್ತೆ ಅಂತ? ಮಕ್ಕಳು ರಜದಲ್ಲಿ ನೋಡಿ ಎಲ್ಲ ಮರ್ತೇ ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.